ದೆಹಲಿಯಲ್ಲಿ ಸ್ಟಾರ್ ಕ್ಯಾಂಪೇನರ್ ಆದ ಟ್ರಬಲ್ ಶೂಟರ್. ದೆಹಲಿ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಲ್ಲಿ ಡಿಕೆ ಶಿವಕುಮಾರ್ಗೆ ಸ್ಥಾನ ಸಿಕ್ಕಿದೆ. ಕಾಂಗ್ರೆಸ್ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದ ಏಕೈಕ ರಾಜ್ಯ ನಾಯಕ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದಂತ ಏಕೈಕ ರಾಜ್ಯ ನಾಯಕ ಅದು ಡಿಕೆ ಶಿವಕುಮಾರ್. ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನ ಎಐಸಿಸಿ ರಿಲೀಸ್ ಮಾಡಿದೆ. ಖರ್ಗೆ ಬಿಟ್ರೆ ಪ್ರಚಾರಕ ಪಟ್ಟಿಯಲ್ಲಿ ಡಿಕೆ ಶಿವಕುಮಾರ್ ಹೆಸರಿದೆ. ಸ್ಟಾರ್ ಪ್ರಚಾರಕ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಹೆಸರಿದೆ. ಕಾಂಗ್ರೆಸ್ನಲ್ಲಿ ಈ ಪ್ರಚಾರಕರ ಪಟ್ಟಿ ಚರ್ಚೆಗೆ ಕಾರಣವಾಗಿದೆ. ಗ್ಯಾರಂಟಿ ಸಕ್ಸಸ್ ಹಿಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆರ್ಥಿಕ ಸಂಕಷ್ಟದ ನಡುವೆನೂ ಸಿಎಂ ಗ್ಯಾರಂಟಿ ಯಶಸ್ವಿಯಾಗಿ ಮುಂದುವರಿತಾ ಇದೆ. ಆದರೆ ಸ್ಟಾರ್ ಪ್ರಚಾರಕ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಹೆಸರೇ ಇಲ್ಲದೆ ಇರೋದು ಕಾಂಗ್ರೆಸ್ನ ಒಳಗಡೆ ಚರ್ಚೆ ಜೋರಾಗೋದಕ್ಕೆ ಕಾರಣ ಆಗಿದೆ. ಇನ್ನೇನು ದೆಹಲಿ ಚುನಾವಣೆ ಬರ್ತಾ ಇದೆ. ಅಲ್ಲಿನ ಸ್ಟಾರ್ ಪ್ರಚಾರಕರ ಪಟ್ಟಿ ರೆಡಿ ಆಗಿದೆ. ಅದರಲ್ಲಿ ಡಿಕೆ ಶಿವಕುಮಾರ್ ಹೆಸರಿದೆ. ರಾಜ್ಯದ ಏಕೈಕ ನಾಯಕನ ಹೆಸರಿರೋದು. ರಾಜ್ಯದ ಮುಖ್ಯಮಂತ್ರಿಗಳ ಹೆಸರು ಯಾಕಿಲ್ಲ? ಸಿದ್ದರಾಮಯ್ಯ ರಾಜ್ಯದ ಯಶಸ್ವಿ ಮುಖ್ಯಮಂತ್ರಿ. ಗ್ಯಾರಂಟಿಯನ್ನ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಆರ್ಥಿಕ ಸಂಕಷ್ಟದ ನಡುವೆ ತನ್ನದೇ ಆದಂತಹ ಬಳಗವನ್ನ ಹೊಂದಿದ್ದಾರೆ ಸಿದ್ದರಾಮಯ್ಯನವರು. ಆದ್ರೂ ಸಹ ಸಿದ್ದರಾಮಯ್ಯ ಹೆಸರನ್ನ ಬಿಟ್ಟು ಡಿಕೆ ಶಿವಕುಮಾರ್ ಹೆಸರನ್ನ ಆಡ್ ಮಾಡಿದ್ದಕ್ಕೆ ಬಹಳ ಜೋರಾಗಿದೆ ಚರ್ಚೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಕೆಪಿಸಿಸಿ ಕುರ್ಚಿ ಬದಲಾವಣೆ, ಸಿಎಂ ಕುರ್ಚಿ ಬದಲಾವಣೆ ವಿಚಾರದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ, ಜಟಾಪಟಿ ಆಗ್ತಾ ಇದೆ, ಬಣ ರಾಜಕೀಯ ನಡೀತಾ ಇದೆ. ಇವೆಲ್ಲದರ ನಡುವೆ ದೆಹಲಿ ಚುನಾವಣೆ ಬಂತು, ಸ್ಟಾರ್ ಪ್ರಚಾರಕರ ಪಟ್ಟಿ ರಿಲೀಸ್ ಆಯಿತು, ಡಿಕೆ ಶಿವಕುಮಾರ್ ಹೆಸರಿದೆ. ಏನರ್ಥ? ಡಿಕೆ ಶಿವಕುಮಾರ್ಗೆ ಮಣೆ ಹಾಕಿದ್ದು ಸಿದ್ದರಾಮಯ್ಯರವರನ್ನ ಕೈ ಬಿಟ್ಟಿದ್ದರ ಹಿಂದಿನ ಅರ್ಥ ಏನು? ಶ್ವೇತಾ, ಇದ್ರ ಬಗ್ಗೆ ಏನು ಅಂತಂದ್ರೆ ಬಹಳ ಇಲ್ಲೂ ಕೂಡ ಚರ್ಚೆ ನಡೀತಾ ಇರುವಂತದ್ದು ದೆಹಲಿಯಲ್ಲಿ ಕೂಡ. ಅದೇ ಪ್ರಕಾರವಾಗಿ ಅಂದ್ರೆ ಹೆಚ್ಚು ಕಡಿಮೆ ಕಾಂಗ್ರೆಸ್ ಪಕ್ಷಕ್ಕೆ ಜೀವ ಕೊಟ್ಟಿದ್ದು ಕರ್ನಾಟಕ. ಅದರಲ್ಲೂ ಕೂಡ ಅವರು ಮಾಡಿದಂತಹ ಒಂದು ಗ್ಯಾರಂಟಿ ಪ್ರೋಗ್ರಾಮ್ ಇದೆಯಲ್ಲ, ಅದು ಪಕ್ಷಕ್ಕೆ ಜೀವ ಕೊಡ್ತು. ಆದರೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಗ್ಯಾರಂಟಿಯನ್ನು ಲಾಂಚ್ ಮಾಡಬೇಕಾದ್ರೂ ಕೂಡ ಸಿದ್ದರಾಮಯ್ಯ ಅವರು ನೆನಪೇ ಆಗಲಿಲ್ಲ ಏನು ಪಕ್ಷದ ಹೈಕಮಾಂಡ್ಗೆ. ಕೇವಲ ಡಿ ಕೆ ಶಿವಕುಮಾರ್ ಅವರು ವಿದೇಶದಲ್ಲಿದ್ದರೂ ಕೂಡ ಅವರನ್ನು ಕರೆಸ್ಕೊಂಡ್ರು. ಪಾಪ ಅವ್ರು ಪ್ರಿಪೋನ್ ಮಾಡಿಕೊಂಡು ಅವರು ಡೈರೆಕ್ಟಾಗಿ ಈವನ್ ಬೆಂಗಳೂರಿಗೂ ಬರದೆ ದೆಹಲಿಗೆ ಬಂದು ಇಲ್ಲಿ ಉದ್ಘಾಟನೆ ಮಾಡಿ ಅವ್ರಿಗೆ ಅಂದರೆ ಕಾಂಗ್ರೆಸ್ ಅವರ ಒಂದು ಏನು ಗ್ಯಾರಂಟಿ ಪ್ರೋಗ್ರಾಮನ್ನು ಅನೌನ್ಸ್ ಮಾಡಿ ಗೃಹಲಕ್ಷ್ಮಿಯ ಥರ ಇಲ್ಲೂ ಕೂಡ ಪ್ಯಾರ್ಕ ದೀದಿ ಅನ್ನುವಂಥದ್ದನ್ನು ಪ್ಯಾರಿ ದೀದಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿ ಹೋದ್ರು. ಆದರೆ ಅಂಥ ಪ್ರೋಗ್ರಾಮನ್ನು ಕೂಡ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ರು ಕೂಡ ಸಿದ್ದರಾಮಯ್ಯ ಅವರನ್ನ ಇಲ್ಲಿಗೆ ಕರೆಸಿಲ್ಲ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇರುವಂಥದ್ದು. ಅದೇ ರೀತಿ ಇಲ್ಲಿ ಕನ್ನಡಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಅವರು ಕೂಡ ಕೆಲವು ಕ್ಷೇತ್ರಗಳಲ್ಲಿ ಮತ ನಿರ್ಣಾಯಕ ಪಾತ್ರವನ್ನು ಕೂಡ ವಹಿಸ್ತಾರೆ. ಹಾಗಾಗಿ ಬೇರೆ ಪಕ್ಷಗಳು ಬಿಜೆಪಿ ಇರಲಿ, ಈವನ್ ನೀವು ಆಪ್ನವರು ಕೂಡ ಕರೆಸ್ಕೊಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಒಂದು ರಾಜ್ಯದ ಸಿಎಂ ಆಗಿ ಕನ್ನಡಿಗರ ಮತಗಳನ್ನು ಸೆಳೆಯಲಿಕ್ಕೂ ಕೂಡ ಅಟ್ಲೀಸ್ಟ್ ಕರೆಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ಬೋದಾಗಿತ್ತು. ಆದರೆ ಮಾಡಿಲ್ಲ ಅನ್ನುವಂಥದ್ದು ಈಗ ಕಂಡು ಬರ್ತಾ ಇರುವಂತಹ ಸನ್ನಿವೇಶ. ಅದನ್ನು ನೋಡಿದಾಗ ಅಂದರೆ ಸ್ಟಾರ್ ಕ್ಯಾಂಪೈನರ್ ಅವರ ಒಂದು ಪಟ್ಟಿಯನ್ನು ನೋಡಿದಾಗ 40 ಜನರಲ್ಲಿ ಸಿದ್ದರಾಮಯ್ಯ ಅವರ ಹೆಸರಿಲ್ಲ ಅನ್ನುವಂಥದ್ದು ಬಹಳ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಅದರಲ್ಲೂ ಕೂಡ ಹಿಂದುಳಿದ ವರ್ಗಗಳನ್ನು ಒಂದು ರೀತಿಯಲ್ಲಿ ಒಗ್ಗೂಡಿಸುವಂತಹ ನಾಯಕತ್ವ ಇರುವಂತಹ ಒಬ್ಬ ವ್ಯಕ್ತಿ ಅಂತ ಅಂದರೆ ಸಿದ್ದರಾಮಯ್ಯ ಅವರು. ಸೊ ಅಂಥವರನ್ನು ಕೂಡ ಕರೆಸ್ಕೊಂಡಿಲ್ಲ ಅನ್ನುವಂಥದ್ದು ಸಾಕಷ್ಟು ಬಾರಿ ಚರ್ಚೆ ಆಗುತ್ತೆ. ಆ ಚರ್ಚೆ ಕೇವಲ ಆವತ್ತಿನ ಮೀಟಿಂಗಿಗೆ ಸೀಮಿತ ಆಗ್ತಾ ಇದೆಯಾ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು. ಯಾಕಂದರೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು, ಎಲ್ಲ ನಾಯಕರನ್ನು ಬೆಳೆಸಬೇಕು ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತವೆ, ಬಹಳ ನಿರ್ಣಯಗಳಾಗ್ತವೆ. ಸೊ ಆ ನಿರ್ಣಯಗಳು ಕೇವಲ ಅವತ್ತಿಗೆ ಚರ್ಚೆಯಾಗಿ ಇದಾಗುತ್ತೆ ಹೊರತು ಇಂಥ ರೀತಿಯ ಪಟ್ಟಿ ಸಂದರ್ಭ ಬಂದಾಗ ಬಳಸಿಕೊಳ್ಳುವಂಥ ಪ್ರಯತ್ನ ಕಾಂಗ್ರೆಸ್ನಲ್ಲಿ ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದೇ ಒಂದು ಚರ್ಚೆ ಆಗ್ತಾ ಇರುವಂಥ ಬಹುದೊಡ್ಡ ವಿಚಾರ ಇಲ್ಲಿ. ಶ್ವೇತಾ, ಎಸ್, ಸಂಪರ್ಕದಲ್ಲಿರಿ ಮಂಜುನಾಥ್. ಸಿದ್ದರಾಮಯ್ಯ ಹೆಸರನ್ನ ಬಿಟ್ಟು ಕೇವಲ ಡಿಕೆ ಶಿವಕುಮಾರ್ ಹೆಸರು ಯಾಕೆ ಪ್ರಚಾರಕರ ಪಟ್ಟಿಯಲ್ಲಿ? ಸಿದ್ದರಾಮಯ್ಯರನ್ನ ಪ್ರಚಾರಕ ಪಟ್ಟಿಗೆ ಹೈಕಮಾಂಡ್
ಯಾಕೆ ಸೇರಿಸಿಲ್ಲ? ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ತೆಲಂಗಾಣ ಸಿಎಂ ರೇವಂತ್ ಕೂಡ ಸ್ಟಾರ್ ಕ್ಯಾಂಪೇನರ್. ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಯಾಕೆ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿಲ್ಲ? ದೆಹಲಿ ನಾಯಕರಿಗೆ ಡಿಕೆ ಶಿವಕುಮಾರ್ ಮತ್ತಷ್ಟು ಹತ್ರ ಆದ್ರ? ಹೈಕಮಾಂಡ್ ಜೊತೆ ಸಿಎಂಗಿಂತ ಡಿಕೆ ಶಿವಕುಮಾರ್ಗೆ ಬಾಂಧವ್ಯ ಹೆಚ್ಚು ಗಾಢವಾಗಿದೆಯಾ? ಸಂಚಲನ ಮೂಡಿಸಿದೆ ಸ್ಟಾರ್ ಕ್ಯಾಂಪೇನರ್ ಲಿಸ್ಟ್. ರಾಜ್ಯದಿಂದ ಡಿಕೆ ಶಿವಕುಮಾರ್ಗೆ ಮಾತ್ರ ಹೈಕಮಾಂಡ್ ಸ್ಥಾನ ನೀಡಿದೆ. ಸಿಎಂ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರಿದ್ರೆ ಅದು ಬೇರೆಯದೇ ರೀತಿಯಾದಂತಹ ಆಂಗಲ್ ಆಗ್ತಾ ಇತ್ತು. ಆದ್ರೆ ಈಗ ನೋಡಿದ್ರೆ ತೆಲಂಗಾಣ ಸಿಎಂ ಹೆಸರಿದೆ, ಕರ್ನಾಟಕ ಸಿಎಂ ಹೆಸರು ಯಾಕಿಲ್ಲ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸಿಎಂ ಹೆಸರಿನ ಜೊತೆ ಡಿಸಿಎಂ ಹೆಸರಿದ್ರೆ ಅದು ಬೇರೆನೆ ಆಗಿರ್ತಿತ್ತು. ತೆಲಂಗಾಣ ಸಿಎಂ ಹೆಸರಿದೆ, ಕರ್ನಾಟಕ ಸಿಎಂ ಹೆಸರು ಯಾಕಿಲ್ಲ? ಈಗ ನೋಡಿದ್ರೆ ಸಿಎಂ ಹುದ್ದೆ ಬದಲಾವಣೆ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಿರುವಾಗ ಒಂದು ವೇಳೆ ಡಿಕೆ ಶಿವಕುಮಾರ್ ಅವರ ಹೆಸರು ಸಿಎಂ ಪಟ್ಟಕ್ಕೆ ಹೈಕಮಾಂಡ್ ಅಂಗಳಕ್ಕೆ ಹೋದ್ರೆ ಅಲ್ಲಿಗೆ ಸಿಎಂಗಿಂತ ಜಾಸ್ತಿ ಡಿಸಿಎಂಗೆ ಮಣೆ ಹಾಕೋ ಚಾನ್ಸಸ್ ಜಾಸ್ತಿ ಇದೆ. ಇದು ಯಾವ ಅರ್ಥದಲ್ಲಿ ತೀರ್ಮಾನ ಮಾಡಿದ್ರು ಅನ್ನುವಂಥದ್ದೇ ಇನ್ನೂ ಕೂಡ ಒಂದು ಗೊಂದಲ ಕಾಡ್ತಾ ಇರುವಂಥದ್ದು. ಯಾಕಂದರೆ ಪಕ್ಕದ ರಾಜ್ಯದ ತೆಲಂಗಾಣ ಸಿಎಂ ಹೆಸರಿದೆ, ಅದೇ ರೀತಿ ಹಿಮಾಚಲ್ ಪ್ರದೇಶ್ ಸಿಎಂ ಹೆಸರಿದೆ, ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರ ಹೆಸರಿದೆ, ಅವ್ರ ಕ್ಯಾಂಡಿಡೇಟು ಕೂಡ ಡೆಲ್ಲಿಯಲ್ಲಿ ಇರಲಿ, ಆದರೂ ಕೂಡ ಅವ್ರನ್ನ ಸ್ಟಾರ್ ಕ್ಯಾಂಪೇನರ್ ಮಾಡ್ತಾರೆ. ಆದರೆ ಒಂದು ರಾಜ್ಯದ ಸಿ ಎಂ ಅನ್ನ ನೆಗ್ಲೆಕ್ಟ್ ಮಾಡುವಷ್ಟು ಅವ್ರ ಹೆಸರನ್ನೇ ಪ್ರಸ್ತಾಪ ಇಲ್ಲ ಅಂತ ಅಂದರೆ ಇವರು ಇಡೀ ಇವತ್ತು ಚುನಾವಣೆ ನಡೀತಾ ಇರೋಂಥದ್ದೇ ಗ್ಯಾರಂಟಿ ಪ್ರೋಗ್ರಾಮ್ ಹೆಸರಲ್ಲಿ ಆ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದಂತಹ ಒಂದು ರಾಜ್ಯದ ಸಿ ಎಂ ಹೆಸರು ಇವರು ಬಳಸಲಿಕ್ಕೆ ತಯಾರಿಲ್ಲ. ಅದೇ ರೀತಿ ಗೊಂದಲದಲ್ಲಿರುವಂಥ ಇನ್ನು ಕೊಡ್ತಾರೋ ಇಲ್ಲವೋ ಹಲವು ಘೋಷಣೆಗಳಾಗಿದ್ದಾವೆ. ಹಿಮಾಚಲ್ ಪ್ರದೇಶದಲ್ಲಿ ಕೊಡೋಕೆ ದುಡ್ಡಿಲ್ಲ, ಅಂಥವ್ರ ಹೆಸರನ್ನು ಗ್ಯಾರಂಟಿ ಅಂಥವ್ರ ಹೆಸರನ್ನು ಹಾಕಿ ಅವ್ರನ್ನ ಇಲ್ಲಿ ಕರೆಸ್ತಾರೆ, ಅವ್ರನ್ನ ಈ ರೀತಿ ಸ್ಟಾರ್ ಕ್ಯಾಂಪೇನರ್ ಆಗಿ ಬಳಸ್ಕೊಳ್ತಾರೆ. ಇದು ಇಂಥ ಮುಜುಗರದ ಸನ್ನಿವೇಶಗಳು ಏಕಾಏಕಿ ಕಾಂಗ್ರೆಸ್ ಸ್ವಯಂ ಸೃಷ್ಟಿ ಮಾಡ್ಕೊಳ್ತಾ ಇರುವಂಥದ್ದು ಈಗ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು. ಮುಜುಗರ ಅಥವಾ ಗೊಂದಲಗಳು ಎಲ್ಲ ಪಕ್ಷಗಳಲ್ಲಿ ಇರ್ತವೆ, ಆದರೆ ಕಾಂಗ್ರೆಸ್ ತಾನೇ ಸೃಷ್ಟಿ ಮಾಡಿಕೊಂಡು ಮೇಲೆ ಹೇಳ್ಕೊಳ್ಳೋದು ಕೂಡ ಬಹಳ ಇರುವಂಥದ್ದು. ಯಾಕೆ 40 ಜನ ಯಾಕೆ 41ನೇ ಅವ್ರು ಯಾಕೆ ಆಗಬಾರ್ದಾಗಿತ್ತು ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಅದೇ ರೀತಿ ಹತ್ರ ಇರ್ಬೋದು ಅಥವಾ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಲ್ಲಿ ಇದ್ದ ತಕ್ಷಣ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥದ್ದಲ್ಲ, ಆದರೆ ಅವರನ್ನು ಯಶಸ್ವಿಯಾಗಿ ಬಳಸ್ಕೊಳ್ತಾ ಇರುವಂಥದ್ದು ನೋಡಿದ್ರೆ ಒಂದು ರೀತಿಯ ಬೇರೆಯ ಸಂದೇಶಗಳು ಕರ್ನಾಟಕ ಘಟಕಕ್ಕೆ ಅಥವಾ ಕರ್ನಾಟಕ ರಾಜ್ಯಕ್ಕೆ ಹೋಗುತ್ತೆ ಅನ್ನುವಂಥದ್ದು ಬಹುತೇಕ ಮರ್ತಂಗ ಕಾಣಿಸ್ತಾ ಇದೆ ಹೈಕಮಾಂಡು. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿರೋ ಕಾರಣಕ್ಕೆ ಅವರು ಪಟ್ಟಿಯಲ್ಲಿ ಮೊದಲ ಹೆಸರು ಇರುತ್ತೆ ಕೂಡ. ಅದನ್ನು ಹೊರತಾಗಿ ಈ ಒಂದು ಸಂದರ್ಭವನ್ನು ಬಳಸಬೇಕಾಗಿತ್ತು ಕಾಂಗ್ರೆಸ್ ಅನ್ನುವಂಥದ್ದು. ಯಾಕಂದರೆ ಅವರನ್ನು ಕರ್ಕೊಂಡು ಬಂದಾಗ ಅದರದ್ದೇ ಆದ ಬೇರೆಯದ್ದೇ ರೀತಿಯಾದಂಥ ಎಫೆಕ್ಟ್ ಇರುತ್ತೆ. ಅದರ ಜೊತೆಗೂ ಕನ್ನಡಿಗರ ಮತಗಳು ಸೆಳೆಯೋದು ಇರ್ಬೋದು ಅಥವಾ ಹಿಂದುಳಿದ ವರ್ಗಗಳ ಮತ ಸೆಳೆಯುವಂಥದ್ದು ಇರ್ಬೋದು. ಸೊ ಇವೆಲ್ಲವನ್ನು ಕೂಡ ಮಾಡಿದಾಗ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅಥವಾ ಕರ್ನಾಟಕಕ್ಕೂ ಕೂಡ ಒಂದು ಸ್ಥಾನ ಹೆಚ್ಚಾಗಿ ಕೊಟ್ಟಂಗಾಗುತ್ತೆ. ಇದು ಕೇವಲ ಇವತ್ತಿಗೆ ಮಾತ್ರ ಅಲ್ಲ, ಮುಂದೆಯೂ ಕೂಡ ಸಿದ್ದರಾಮಯ್ಯ ಅವರು ಬೇಕಾಗ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂಥದ್ದು ಬಹುತೇಕ ಮರ್ತಂಗಿರುತ್ತೆ. ಯಾಕಂದರೆ ಸಿ ಎಂ ಇರ್ಬೋದು ಅಥವಾ ನಾಳೆ ಸಿ ಎಂ ಇಲ್ಲದೇನೂ ಇರ್ಬೋದು, ಆದರೆ ಒಬ್ಬ ಹಿಂದುಳಿದ ನಾಯಕನ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ, ಯಾಕಂದರೆ BJP ಅವರು ಪದೇ ಈಗ ಮೋದಿ ಅವರ ಹೆಸರು ಉಲ್ಲೇಖ ಮಾಡಿದಾಗೆಲ್ಲ ಅವರು ಹಿಂದುಳಿದ ವರ್ಗಗಳ ನಾಯಕ ಅಂತಾನೆ ಹೇಳ್ಕೊಂಡು ಬರ್ತಾರೆ. ಕಾಂಗ್ರೆಸ್ನಲ್ಲಿ ಅಂತಹ ಮುಖ ಯಾವುದೂ ಕೂಡ ಇರಲಿಲ್ಲ, ಮತ್ತೆ ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಕಾಣಿಸೋದೇ ಇಲ್ಲ. ಸೊ ಇಂಥ ಒಂದು ಸಂದರ್ಭವನ್ನು ಕಾಂಗ್ರೆಸ್ ಬಳಸ್ಕೋಬೇಕಾಗಿತ್ತು ಅನ್ನುವಂಥ ಚರ್ಚೆ ಜೋರಾಗಿ ನಡೀತಾ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಂಜುನಾಥ್ ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.